ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ಮಾಡಲ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಥಮ PUCಯ ದ್ವಿತೀಯ ಕಿರು ಪರೀಕ್ಷೆ ಇನ್ನೇನು ಹತ್ರ ಬಂತು. ಡಿಸೆಂಬರ್ 18ರಿಂದ ನಡೆಯುತ್ತದೆ. ಸೊ ಅದಕ್ಕಾಗಿ ನಾವು ಪೋರ್ಷನ್ಸ್ ಅಂದ್ರೆ ಪದ್ಯದಿಂದ ಗದ್ಯದಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ನ ನಿಮ್ಮ ಮುಂದೆ ತಂದು ಇಡ್ತಾ ಇದ್ವಿ. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸುತ್ತೆ, ಓಕೆನಾ? ಕ್ವಶನ್ಸ್ ಎಲ್ಲ ಹೇಳೋದಿಲ್ಲ ಅಂಡ್ ಅಲ್ಲಿ ಹೇಳ್ತಾ ಯಾವ ರೀತಿ ಬರಿಬೇಕು ಅಂಡ್ ಯಾವೆಲ್ಲ ಕ್ವಶನ್ಸ್ ನ ಓದ್ಕೊಂಡ್ರೆ ಬರುತ್ತೆ ಖಂಡಿತವಾಗಿಯೂ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ನೋಡಿ, ಇಲ್ಲಿ ಪೋರ್ಷನ್ಸ್ ನಾವು ತಿಳ್ಕೊಂಡು ಹೋಗ್ಬೇಕಾದ್ರೆ 9 ಪದ್ಯದಿಂದ 10, 11, 12, 13 ಅಂದ್ರೆ ಹೊಲಿಗೆ ಯಂತ್ರದ ಅಮ್ಮಿ ಏನಿದೆ ಅಲ್ಲಿಯವರೆಗೂ ಪದ್ಯದಿಂದ ಬಂದಿದೆ. ಇದೆಲ್ಲ ಕ್ಲಿಯರ್ ಇನ್ಫಾರ್ಮೇಶನ್ ನಿಮ್ಮ ನೆಕ್ಸ್ಟ್ ಬರುತ್ತೆ. ಸೊ ವೇಟ್ ಮಾಡಿ. ಇನ್ನೊಂದೇನಂದ್ರೆ ವೇಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ. ಬಿಕಾಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಪ್ರತಿ ಎಕ್ಸಾಮ್ಗೂ ನಮ್ಮ ಕಡೆಯಿಂದ ಅಪ್ಡೇಟ್ ಆಗಿರುತ್ತೆ. ಸೊ ಮೇನ್ಲಿ ಫೋಕಸ್ ಏನಂದ್ರೆ ನಮ್ಮ ಚಾನಲ್ ಕಡೆಯಿಂದ CEBA ಯಾರೆಲ್ಲ ಇರ್ತೀರಾ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಈ ಚಾನಲ್ ಕಡೆಯಿಂದಾನೆ. ಬಟ್ ಆದ್ರೂ ಸೈನ್ಸ್ ಆಗ್ಲಿ ಮತ್ತೆ ಕಾಮರ್ಸ್ ಆರ್ಟ್ಸ್ ಮತ್ತೆ ಎಲ್ಲ ಇನ್ಫಾರ್ಮೇಶನ್ ಕೊಡಕ್ ಸ್ಟಾರ್ಟ್ ಮಾಡ್ತಿದೀವಿ. ಅಂಡ್ ನಮ್ಮ ಕಡೆಯಿಂದ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಯುವಲ್ ಎಕ್ಸಾಮ್ಗೆ ತುಂಬಾ ಸಲ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಗಳೇ ಆಗಿದೆ. ಅದಕ್ಕಾಗಿ ನಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಇದೆಲ್ಲ ನಿಮ್ಮ ಮುಂದೆ ತೋರಿಸ್ತೀವಿ. ಸೊ ವೆಯ್ಟ್ ಮಾಡಿ. ಅಂಡ್ ಯಾವ ರೀತಿ ಅಂದ್ರೆ ನೀವು ಭಯ ಪಡ್ಕೋಬಾರ್ದು. ಎಕ್ಸಾಮ್ ಇನ್ನೇನು ಹತ್ರ ಬರ್ತಿದೆ ಅಂದ್ರೆ ಭಯ ಪಡ್ಬೇಡಿ, ನಾವಿದೀವಿ, ಓಕೆನಾ? ಸೊ ಡೋಂಟ್ ವರಿ, ಎಲ್ಲ ಈಸಿ ಆಗೋ ತರ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಅಂಡ್ ಕ್ವಶನ್ಸ್ ನ ಹೇಳ್ತೀವಿ. ಅಷ್ಟೇ ಓದ್ಕೊಂಡ್ರೆ ಸಾಕು. ಯಾರೆಲ್ಲ ಪಾಸ್ ಆಗ್ಬೇಕು ಅನ್ಕೊಂಡಿದಿರಲ್ಲ, ನಮ್ಮ ಚಾನಲ್ನ ರೆಫರ್ ಮಾಡಿದ್ರೆ ಕರೆಕ್ಟ್ 80ಗೆ 65 ಆಗೋದು ಮಾತ್ರ ಖಂಡಿತವಾಗಿಯೂ ನಿಮ್ಗೆ ಬರುತ್ತೆ. ಆದ್ರೆ ಪ್ರಾಕ್ಟೀಸ್ ಅಂಡ್ ನಾವು ಕ್ವಶನ್ ಅಷ್ಟೇ ಹೇಳ್ತೀವಿ, ಆನ್ಸರ್ನ ಎಕ್ಸ್ಪ್ಲೈನ್ ಮಾಡೋಕೆ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ. ಸೊ ಅದಕ್ಕೆ ಕ್ವಶನ್ಸ್ ನ ಪಟ ಹೇಳ್ತೀವಿ ಅಂಡ್ ಬರುವಂತಹ ಎಕ್ಸಾಮ್ಸ್ ಏನಿದೆ ಅದಕ್ಕೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಬನ್ನಿ, ಇವಾಗ ಆ ಕ್ವಶನ್ಸ್ ಯಾವ್ಯಾವೆಲ್ಲ ಅಂತ ನಿಮ್ಮ ಮುಂದೆ ಈಗ ನೀವು ನೋಡ್ತಾ ಇದ್ದೀರಾ. ಸ್ಕ್ರೀನ್ ಮೇಲೆ ಬರುತ್ತಂತ ಹೇಳಿದೆ. ಸೊ ಬಂದಿದೆ ನೋಡಿ. ಇವಾಗ ದ್ವಿತೀಯ ಕಿರು ಪರೀಕ್ಷೆ. ಸೊ ಪ್ರಥಮ PUC ಅವರು ಈ ಕ್ವಶನ್ಸ್ ನ 100% ಓದ್ಕೊಂಡ್ರೆ ನೀವು ಔಟ್ ಆಫ್ ಔಟ್ ತೆಗಿತೀರಾ. ವಿತ್ ಯಾವ್ದೆಲ್ಲ ಓದ್ಕೊಂಡ್ರೆ ಅಂದ್ರೆ ಒಂದು ಗ್ರಾಮರು ಮತ್ತೆ ಇನ್ನೊಂದೇನಂದ್ರೆ MCQ, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ ಓದ್ಕೊಂಡ್ರೆ ನಿಮ್ಮ ಒಂದು ಈ ಸಲ ಸೆಕೆಂಡ್ ಟೆಸ್ಟ್ ಔಟ್ ಆಫ್ ಔಟ್ 100% ಗ್ಯಾರಂಟಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 100. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ಸ್ ನ ತಿಳಿಯೋದಕ್ಕಿಂತ ಮುಂಚೆ ನಾವು ಪೋರ್ಷನ್ಸ್ ಯಾವೆಲ್ಲ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ನೋಡಿ, ಪದ್ಯದಿಂದ 9, 10, 11, 12, 13 ಅಂದ್ರೆ ಮಗು ಮತ್ತು ಹಣ್ಣುಗಳು, ನಾ ಬರಿ ಭ್ರೂಣವಲ್ಲ, ಮತ್ತೆ ಸೂರ್ಯ ಬರುತ್ತಾನೆ, ಸುನಾಮಿ ಹಾಡು, ಹೋಲಿಗೆ ಎಂಬದ ಯಂತ್ರದ ಅಮ್ಮಿ. ನೋಡಿ, ಈಗ ಒಂದು 5 ನಿಮಿಷ ಎಕ್ಸ್ಟ್ರಾ ಆಗ್ಬೋದು, ಬಟ್ ಲೀಸನ್ ಕರೆಕ್ಟಾಗಿ ಕೇಳ್ಕೊಂಡ್ರೆ ನೀವು ಕನ್ನಡ ಔಟ್ ಆಫ್ ಔಟ್ ತೆಗಿತೀರಾ. ಇಲ್ಲಾಂದ್ರೆ ಎಲ್ಲೋ ಒಂದು ಮಿಸ್ ಆಗಿ ಹೋಗ್ಬಿಡುತ್ತೆ, ಚಾನ್ಸ್ ತಗಲುತ್ತೆ ಔಟ್ ಆಫ್ ಔಟ್ ತೆಗಿಯೋದಕ್ಕೆ. ಅದಕ್ಕೆ ಎಲ್ಲಿನೂ ಸ್ಕಿಪ್ ಮಾಡಲಾರ್ದೆ ಕರೆಕ್ಟಾಗಿ ನೋಡಿ. ಯಾಕಂದ್ರೆ ಈಸಿ ವೇಯಲ್ಲಿ ಈಸಿ ಟ್ರಿಕ್ಸ್ನ ಹೇಳ್ತಾ ಇರ್ತೀವಿ ಮಧ್ಯದಲ್ಲಿ. ಅಷ್ಟು ಓದ್ಕೊಂಡ್ರೆ 100% ನೀವು ಔಟ್ ಆಫ್ ಔಟ್ ತೆಗಿಯೋಕೆ ಸಾಧ್ಯ. ನೋಡಿ, ಗದ್ಯದಲ್ಲಿ 6 ಮತ್ತೆ 7 ಮಹಾತ್ಮರ ಗುರು ನಿರಾಕರಣೆ. ನೆಕ್ಸ್ಟ್ ನಾಟಕದಲ್ಲಿ ನೋಡ್ಬೇಕಾದ್ರೆ ನಾವು ಬೋಳೆ ಶಂಕರ ಅದೃಶ್ಯ 10ರಿಂದ 15 ಸೆಕೆಂಡ್ ಟೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಪದ್ಯದಲ್ಲಿ ನೋಡ್ರಿ, ಮಗು ಮತ್ತು ಹಣ್ಣುಗಳು 3. ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಪೋರ್ಷನ್ ಇಷ್ಟತನ ನೋಡಿದ್ವಿ. ಇವಾಗ ನಾವು ಕ್ವಶನ್ಸ್ ನ ನೋಡ್ಕೊಳ್ಳೋಣ. ಮಗು ಮತ್ತು ಹಣ್ಣುಗಳಿಂದ ಕೇವಲ 3 ಅಂಕಗಳು. ಇದು ಫೈನಲ್ ಎಕ್ಸಾಮಿಗೆ ಇರುವಂತಹ ಬ್ಲೂ ಪ್ರಿಂಟ್ ನ ನಾವು ಇಲ್ಲಿ ಹಾಕಿರೋದು. ಅದಕ್ಕಾಗಿ ಯಾವ ಲೆಸನ್ ಇಂದ ಯಾವೆಲ್ಲ ಕೊಡ್ತಾರಂತ ನಾನು ಹೇಳಕ್ಕಾಗಲ್ಲ. ಬಟ್ ಇಲ್ಲಿ ಫೈನಲ್ ಎಕ್ಸಾಮಿಗೆ ಇಷ್ಟೇ ಓದ್ಕೊಂಡ್ರೆ ಸಾಕು, ಓಕೆನಾ? ಸೊ ನೋಡಿ, ಇಲ್ಲಿ 3 ಮಾರ್ಕ್ಸ್ ಇಂದ ಏನಂದ್ರೆ ಇದು ಸೆಕೆಂಡ್ ಟೆಸ್ಟಿಗೆ ನಾನು ಹೇಳ್ತೀನಿ ಮುಂದೆ ಯಾವೆಲ್ಲ ಇಂಪಾರ್ಟೆಂಟ್ ಅಂತ. ಸೊ ಸ್ಕಿಪ್ ಮಾಡದೆ ನೋಡಿ. ಕಾಯಿಯಲ್ಲಿ ನಿನ್ನ ಕೆಡುವುದಿರಲಿ ಅಂತ ಇದೆ. ಹಣ್ಣಿನ ಅಂಗಡಿಯಾಗು ನೀನು ಅಂತ ಇದೆ. ಅದಾದ ಮೇಲೆ ಎಲ್ಲರಿಗೂ ದಕ್ಕುವ ಎಲಚಿಯಾಗು. ತದನಂತರ ನಾ ಬರಿ ಭ್ರೂಣವಲ್ಲ. ಆ ಲೆಸನಿಂದ ಕೇವಲ 2 ಮಾರ್ಕ್ಸ್ ಕೊಡ್ತಾರೆ. ಅದರಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಹೊಟ್ಟೆಯಲ್ಲಿರುವ ಮಗುವು ತನ್ನ ಉಸಿರಿಗೆ ಯಾವುದು ಪಾಶವಾಗಿದೆ ಎಂದು ಭಾವಿಸುತ್ತದೆ. ನೀವು ಈ ಕ್ವಶನ್ಸ್ನ ನೆನ್ಪಿಟ್ಕೊಳಕ್ಕಾಗಲ್ಲ ಅಂದ್ರೆ ಒಂಥರ ಈ ತರ ಒಂದು ನಾನು ಪೇಜ್ ತೊಗೊಂಡಿದ್ದೀನಲ್ಲ, ಸೊ ಆ ಥರ ಒಂದು ಪೇಜ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಏನಂದ್ರೆ, ಹೊಟ್ಟೆಯೊಳಗಿನ ಮಗುವು ಯಾವ ವರವನ್ನು ಬೇಡುತ್ತಿದೆ ಅಂತೆ. ಸೊ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಭ್ರೂಣಾವಸ್ಥೆಯ ಮಗುವು ಏಕೆ ಗಾಬರಿಗೊಂಡಿದೆ. ತದನಂತರ ಯಾವ ಲೆಸನ್ ಅಂದ್ರೆ, ಮತ್ತೆ ಸೂರ್ಯ ಬರುತ್ತಾನೆ. ಇದರಲ್ಲಿ 1 ಮಾರ್ಕ್ಸ್ 1, 3 ಮಾರ್ಕ್ಸ್ 1 ಕೇಳ್ತಾರೆ. 1 ಮಾರ್ಕ್ಸ್ ಅಂದ್ರೆ
ಅಂದರೆ 1 ಮಾರ್ಕ್ಸ್ ಅಂದರೆ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಬಿಟ್ಟು ಮತ್ತೆ ಏನು ಕೇಳಲ್ಲ. ಓಕೆನಾ. ಸೊ 3 ಮಾರ್ಕ್ಸ್ ನೋಡಿ ಇಲ್ಲಿ ಕರಳು ಬಳ್ಳಿಗೆ ತೊಡದಿರ ಕ್ಯಾನ್ಸರ್ ಹುಳುವೆ ಅಂತ ಇದೆ. ಚಿತಾಭಸ್ಮವಾದ ಶ್ರೀಗಂಧದ ತಿರುಗಳೇ. ಅದಾದಮೇಲೆ ದಿಕ್ಕು ತಪ್ಪಿದ ಹಡಗು ಹಾಯಿಯೇ ಅಂತ ಇದೆ. ಇಷ್ಟು ಓದ್ಕೊಂಡ್ರೆ ಸಾಕು. ಆ್ಯಂಡ್ ಸೆಕೆಂಡ್ ಟೆಸ್ಟಿಗೆ ಇನ್ನು ಮುಂದೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ತೀವಿ, ಎಲ್ಲಿನೂ ಸ್ಕಿಪ್ ಮಾಡಬೇಡಿ. ನೋಡಿ ಇಲ್ಲಿ ಸುನಾಮಿ ಹಾಡು ಇದರಲ್ಲಿ ನೋಡಿ MCQ 1 ಮಾರ್ಕ್ಸ್ ಕೊಡ್ತಾರೆ. MCQ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್. ಹೊಲಿಗೆ ಯಂತ್ರದ ಅಮ್ಮಿ ಅದರಲ್ಲಿ 1 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ 1 ಕೇಳ್ತಾರೆ. ಫಾರ್ ಇದು ಎಲ್ಲ ನಾನು ನೋಡ್ಕೊಂಡಿರೋದಂದ್ರೆ ಬ್ಲೂ ಪ್ರಿಂಟ್ ವೈಸ್ ಇದು ಫೈನಲ್ ಎಕ್ಸಾಮಿಗೆ. ನಿರಾಕಾರ ಮಾನಕ್ಕೆ ಹೋಲಿಗೆ ಹಾಕಿ ರೂಪು ನೀಡಿದ್ದಾಳೆ ಅಂತ ಇದೆ. ಅದಾದ ಮೇಲೆ ಕರುಳು ಕುಡಿಗಳೆಂದರೆ ಕಸಗಣ್ಣು ಅಂತ ಇದೆ. ಈಗ ನೋಡಿ ಪದ್ಯದಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ 18ನೇ ತಾರೀಕಿಗೆ ಬರುವಂತಹ ಫೈನಲ್ ಕ್ವಶನ್ಸು ಯಾವ್ಯಾವ ಅಂದರೆ ಫೈನಲ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ ಇವು ಓದ್ಕೊಂಡ್ರೆ 100% ಈ ಸಲ ಔಟ್ ಆಫ್ ಔಟ್ ನಿಮ್ಮದು ಗ್ಯಾರಂಟಿ ಕೊಡ್ತೀನಿ. ಸೊ ತೆಗಿಲಿಲ್ಲ ಅಂದರೆ ಹೇಳಿ, ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡೋಣ. ಓಕೆನಾ. ಸೊ ಇನ್ನೂ ಫೋಕಸ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವೆಲ್ಲ ಅಂತ ತೆಗೆಯೋದೈತೆ. ನೋಡಿ ಇವಾಗ 2 ಮಾರ್ಕ್ಸಲ್ಲಿ ಹೊಟ್ಟೆಯಲ್ಲಿರುವ ಮಗು ತನ್ನ ಉಸಿರಿಗೆ ಯಾವುದು ಪಾಶವಾಗಿದೆ ಎಂದು ಭಾವಿಸುತ್ತದೆ. ಇದೆಲ್ಲ ಒಂದು ನೋಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಹೊಟ್ಟೆಯೊಳಗಿನ ಮಗು ಯಾವ ವರವನ್ನು ಬೇಡುತ್ತಿದೆ. ಅದಾದ ಮೇಲೆ ಕಾಗದದ ದೋಣಿಗಳಾಗಿ ತೇಲುತ್ತಿರುವುದು ಯಾವುದು ಅಂತ ಇದೆ. ಅದಾದ ಮೇಲೆ ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು. ಅದಾದ ಮೇಲೆ ಭೂಮಿ ಕಂಪಿಸಿದಾಗ ಏನಾಯ್ತು. ತದನಂತರ ದಿಕ್ಕು ದೆಸೆ ಇಲ್ಲದೆ ಅಲಿಯುತ್ತಿರುವುದು ಯಾವುವು ಅಂತ ಇದೆ. ಸೊ ನೆಕ್ಸ್ಟ್ 3 ಮಾರ್ಕ್ಸ್ ನೋಡಿ ಇಲ್ಲಿ ಹಣ್ಣಿನ ಅಂಗಡಿ ಹಾಗೂ ನೀನು ಅಂತ ಇದೆ. ಅದಾದ ಮೇಲೆ ಎಲ್ಲರಿಗೂ ದಕ್ಕುವ ಎಲಚಿ ಹಾಗೂ ನೆಕ್ಸ್ಟ್ ಕರಳು ಬೆಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳುವೆ ಅಂತ ಇದೆ. ತದನಂತರ 4ನೇ ಕ್ವಶನ್ ಯಾವುದಂದ್ರೆ ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ರೂಪು ನೀಡಿದ್ದಾಳೆ ಅಂತ ಇದೆ. ಸೊ ಇವು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. 4 ಮಾರ್ಕ್ಸ್ ಮತ್ತು ಯಾವುದು ಫೋಕಸ್ ಕೊಡಬೇಡಿ. 1 ಮತ್ತು ಮಗು ಮತ್ತು ಹಣ್ಣುಗಳಿಂದ ಇದೆಯಲ್ಲ ಆ ಒಂದು ಲೆಸನ್ ಓದ್ಕೊಟ್ರೆ ಸಾಕು. ಯಾಕಂದರೆ ಏನಿವು ಅಂತ ಕೊಡ್ತಾರೆ, ಅದಕ್ಕಾಗಿ ಒಂದು ಲೆಸನ್ ಪದ್ಯ ಅಂದರೆ ಅದು ಮಗು ಮತ್ತು ಹಣ್ಣುಗಳು ಏನಿದೆ ಆ ಪೋಯಮ್ ಓದ್ಕೊಂಡ್ರೆ ಸಾಕು. ಅದಾದ ಮೇಲೆ ಪ್ರಕೃತಿಯ ಸರ್ವಶಕ್ತಿಯ ಎದುರು ಮಾನವನ ಶಕ್ತಿ ಸಾಮರ್ಥ್ಯಗಳ ಮಿತಿಯನ್ನು ಕವಿತೆ ಹೇಗೆ ಸ್ಪಷ್ಟಿಸುತ್ತದೆ ಅಂತ ಇದೆ. ನೋಡಿ ಇದು ಇಂಪಾರ್ಟೆಂಟು. ಅಕಸ್ಮಾತ್ ಈ ಲೆಸನ್ ನಿಮ್ಗೆ ಅರ್ಥ ಆಗಲಿಲ್ಲ, ಎಲ್ಲೋ ಹೋಯ್ತು. ಪರಿಣಾಮಗಳು ಕವಿತೆ ಹಿನ್ನೆಲೆಯನ್ನು ವಿವರಿಸಿ. ತದನಂತರ ಅದಾದ ಮೇಲೆ ಯಾವುದಂದ್ರೆ ಗದ್ಯ ಮಹಾತ್ಮ ಗುರು. ಈಗ ಇಷ್ಟತನ ನಾವು ಪೋಯಮ್ನ ನೋಡ್ಕೊಂಡ್ವಿ, ಅಷ್ಟು ಬಿಟ್ಟು ಮತ್ತೆ ಯಾವುದು ಓದಬೇಡಿ ಅಂತ ಹೇಳಲ್ಲ, ಬಟ್ ಓದ್ಕೊಳ್ಳಿ. ಯಾಕಂದರೆ ಅಲ್ಲೊಂದು ಸ್ವಲ್ಪ ಬಟ್ ಇವನ್ನ ಓದ್ಕೊಂಡ್ರೆ ಸಾಕು. ಯಾರೆಲ್ಲ ಓದಿಲ್ಲ, ನಾಳೆನೇ ಎಕ್ಸಾಮ್ ಇದೆ, ಓದಿಲ್ಲ ಅಂದರೆ ನಾನು ಹೇಳಿರುವಂತಹ ಕ್ವಶನ್ಸ್ ಓದ್ಕೊಂಡ್ರೆ 40ಗೆ 55 ಅಬೌವ್ ಫಿಕ್ಸ್ ಬರುತ್ತೆ. ನೋಡಿ ಇವಾಗ ಗದ್ಯದಲ್ಲಿ ನೋಡ್ಕೊಳ್ಳೋಣ. 6 ಮಾರ್ಕ್ಸ್ ಒಂದು 6 ಪೋಯಮ್ ಅಂದರೆ 2 ಲೆಸನ್ ಕೊಟ್ಟಿರೋದು. ಇಲ್ಲಿ ಅಂದರೆ ವೆರಿ ಈಸಿ. ಟ್ರಿಕ್ ಒಂದು ಹೇಳ್ತೀನಿ, ಮುಂದೆ ಒಂದು ಟ್ರಿಕ್ ಹೇಳ್ತೀನಿ, ಮಿಸ್ ಮಾಡ್ಕೋಬೇಡಿ. ಓಕೆನಾ. ಸೊ ಮಹಾತ್ಮ ಗುರು ಇದರಲ್ಲಿ 1 ಮಾರ್ಕ್ಸ್ 1 ಕೇಳ್ತಾರೆ. ಸೊ 2 ಮಾರ್ಕ್ಸ್ 1 ಕೇಳ್ತಾರೆ. ಟೋಟಲ್ 3 ಮಾರ್ಕ್ಸ್ ಈ ಚಾಪ್ಟರಿಂದ ಕೇಳ್ತಾರೆ. ನಿರಾಕರಣೆ ಇದರಲ್ಲಿ 1 ಮಾರ್ಕ್ಸ್ 1 ಕೇಳ್ತಾರೆ, 3 ಮಾರ್ಕ್ಸ್ 1 ಕೇಳ್ತಾರೆ. ಟೋಟಲ್ 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮಹಾತ್ಮ ಗುರುದಲ್ಲಿ ನೋಡಿ ಇಲ್ಲಿ 2 ಮಾರ್ಕ್ಸ್ ಯಾವೆಲ್ಲ ಕೇಳ್ತಾರೆ ಅಂತ ಹೇಳಿದ್ರೆ ನೀವು ಇಲ್ಲಿ ಸಾಮಾಜಿಕ ಸುಧಾರಣಾ ಚಳುವಳಿಯ ಪ್ರಮುಖ ನಾಯಕರನ್ನು ಹೆಸರಿಸಿ ಅಂತ ಇದೆ. ಅದಾದ ಮೇಲೆ ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು ಅಂತ ಇದೆ. ನೆಕ್ಸ್ಟ್ DCM ಸಂಸ್ಥೆಗೆ ಯಾರು ಭೇಟಿ ನೀಡಿದ್ದರು. ಅದಾದ ಮೇಲೆ ರಂಗರಾವ್ ತಮ್ಮ ಉಯಿಲಿನಲ್ಲಿ ಏನು ಬರೆದಿದ್ದಾರೆ. ಈ ಲೆಸನ್ನ ಓದ್ಕೊಂಡ್ರೆ ಸಾಕು. 2 ಮಾರ್ಕ್ಸ್ ಪರ್ಫೆಕ್ಟ್ ಆಗಿ ಈ ಲೆಸನ್ ಕಡೆಯಿಂದ ಓದ್ಕೊಂಡ್ರೆ, ಯಾಕಂದ್ರೆ ಎನಿವನ್ ಅಂತ ಇರುತ್ತೆ. ಸೊ ಇದರಲ್ಲಿ ಈಸಿ ಇರುತ್ತೆ. ಇಷ್ಟು ಕ್ವಶನ್ 4 ಕ್ವಶನ್ ಓದ್ಕೊಂಡ್ರೆ 100% ನಿಮ್ಮದೇ ಔಟ್ ಆಫ್ ಔಟು ಅಂತ ಹೇಳ್ತೀನಿ. ಯಾಕಂದ್ರೆ ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ಸೊ 4 ಮಾರ್ಕ್ಸ್ ನೋಡಿ ಇಲ್ಲಿ ದಿಸ್ ಲೆಸನ್ ಓನ್ಲಿ ಓಕೆ ಇದು 4 ಮಾರ್ಕ್ಸ್. ಓಕೆನಾ. ಸೊ ಈ ಲೆಸನಿಂದ ಓನ್ಲಿ ನಾವು 3 ಮಾರ್ಕ್ಸ್ ಓದ್ಕೊಂಡ್ರೆ ಸಾಕು. 4 ಮಾರ್ಕ್ಸ್ ಓದ್ಕೊಂಡ್ರೆ ಇಲ್ಲಿ ನೋಡಿ ರಂಗರಾವ್ ಅಸ್ಪೃಶ್ಯ ಶಿಕ್ಷಣಕ್ಕಾಗಿ ನೀಡಿದ ಕೊಡುಗೆಯನ್ನು ವಿವರಿಸಿ. ರಂಗರಾವ್ ಅವರ ಸಾಮಾಜಿಕ ಸುಧಾರಣೆಯನ್ನು ಕೊಡುಗೆಗಳೇನು. ಅದಾದ ಮೇಲೆ ನಿರಾಕರಣೆ ಅಂತ ಚಾಪ್ಟರಿಂದ ನೋಡಬೇಕಾದ್ರೆ ನಾವು 3 ಮಾರ್ಕ್ಸ್ 1 ಕೇಳ್ತಾರೆ. ಸೊ 3 ಮಾರ್ಕ್ಸಿಂದ 1 ಕೇಳಬೇಕಾದ್ರೆ ಇಲ್ಲಿ ನೀನಿನ್ನು ನನ್ನನ್ನು ಕ್ಷಮಿಸುವುದಿಲ್ಲವೇ ಅಂತ ಇದೆ. ಕ್ಷಮಿಸಲಿಲ್ಲವೇ, ನೀನಿನ್ನು ನನ್ನನ್ನು ಕ್ಷಮಿಸಲಿಲ್ಲವೇ. ಅದಾದ ಮೇಲೆ ನಾನು ಪಾಶ್ಚಾತ್ಯಪದ ಬೆಂಕಿಯಲ್ಲಿ ಬೆಂದಿರುವೆ. ಇಷ್ಟು ಏನಂದರೆ ಲೆಸನ್ ವೈಸ್ ನಾನು ನೋಡ್ಕೊಂಡ್ವಿ. ಈಗ ಏನು ಕ್ವಶನ್ಸ್ನ ಹೇಳ್ತೀವಿ ನೋಡಿ, ಅದು ಫಿಕ್ಸ್ಡ್ ಕ್ವಶನ್, 100% ಕ್ವಶನ್ಸು. ಮತ್ತೆ 18ನೇ ತಾರೀಕಿಗೆ ಏನು ಬರುತ್ತಲ್ಲ ಕನ್ನಡ, ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇಷ್ಟು ಓದ್ಕೊಂಡ್ರೆ 100% ಸಾಕು. ಇದರ ಒಂದು
ಈ ಕ್ವಶನ್ ಏನಿದೆ ಅಲ್ವಾ, ಈ ತರ ಒಂದು ಪ್ಯಾಟರ್ನ್ ಏನಿದೆ ಇದು ನಾವು ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗಿ ನೀವು ಚೆಕ್ ಮಾಡ್ಬೋದು. ಓಕೆನಾ. ಸೊ ನೋಡಿ, ಅದ್ರ ಕೊನೆವರೆಗೂ ಮಿಸ್ ಮಾಡಬೇಡಿ. ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತಂದ್ರೆ ನೀವು ಹೋಗಿ ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ನೋಡ್ಕೊಳ್ಳೋದು ತಪ್ಪು. ಯಾಕಂದ್ರೆ ಇಲ್ಲೇ ನಾವು ಇಂಪಾರ್ಟೆಂಟ್ ಹೇಳ್ತೀವಿ, ಬಟ್ ಅಲ್ಲಿ ಹೋಗಿ ಓದ್ಕೊಂಡ್ರೆ ಅದು ಚಾನ್ಸೇ ಇಲ್ಲ. ಓಕೆನಾ. ಸೊ ನೋಡಿ, ಇಲ್ಲಿ ಮಹಾತ್ಮ ಗುರು ಅದರಲ್ಲಿ ಬಿಕಾಸ್ ಫೈನಲ್ ಎಕ್ಸಾಮಿಗೆ ಇದೆ. ಇದು ಮಹಾತ್ಮ ಗುರು 2 ಮಾರ್ಕ್ಸ್ ಕಂಪಲ್ಸರಿ ಓದ್ರಿ, ಮತ್ತೆ 3 ಮಾರ್ಕ್ಸ್ ನಿರಾಕರಣೆ ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ 2 ಮಾರ್ಕ್ಸ್ ನೋಡಿ, ಸಾಮಾಜಿಕ ಸುಧಾರಣಾ ಚಳುವಳಿಯ ಪ್ರಮುಖ ನಾಯಕರನ್ನು ವಿವರಿಸಿ. 2 ಮಾರ್ಕ್ಸು ಇಷ್ಟು. DCM ಸಂಸ್ಥೆಗೆ ಯಾರು ಯಾರು ಭೇಟಿ ನೀಡಿದ್ದರು, ನಾನೇನು ಮುಂದೆ ಹೇಳ್ದಲ್ಲ, ಸೊ ಅವೇ ಇವು. ಅದನ್ನೇ ಮತ್ತೆ ಇಲ್ಲಿ ನೋಡಿ, ಅದು ಸಾರಿ ನಾನು ಮುಂಚೆನೆ ಹೇಳ್ಬಿಟ್ಟೆ ಇವೇ ಇಂಪಾರ್ಟೆಂಟ್ ಅಂತ. ಸೊ ಅವೇ ಇಂಪಾರ್ಟೆಂಟ್, ಬಟ್ ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿವೆ ನೋಡಿ. ಅಂದ್ರೆ ಪದ್ಯ ಮತ್ತು ಗದ್ಯದಿಂದ ಆಯ್ಕೆ ಮಾಡಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ 100% ಕ್ವಶನ್ ಡಿಸೆಂಬರ್ 2024 18ನೇ ತಾರೀಕಿಂದ ಬರುವಂತಹ ಕ್ವಶನ್ಸು. ಸೊ ಅಡ್ವಾನ್ಸ್ ನಿಮಗೆ ಕ್ವಶನ್ ಪೇಪರ್ ತಲುಪಬೇಕಂದ್ರೆ ಅಂಡ್ ಇಂಪಾರ್ಟೆಂಟ್ ಕ್ವಶನ್ ತಲುಪಬೇಕಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದರಿಂದ ನಿಮಗೆ ಬೆನಿಫಿಟ್ ತುಂಬಾನೇ ಸಿಗುತ್ತೆ ಅಂಡ್ ಯಾವ ತರ ಓದ್ಬೇಕಂತ ನಿಮಗೆ ಒಂದು ಮೈಂಡ್ ಅಬಿಲಿಟಿ ಬರುತ್ತೆ. ಓಕೆನಾ. ಸೊ ಪದ್ಯದಿಂದ ನೋಡ್ಬೇಕಿಲ್ಲಿ ನೀಟಾಗಿ ಬರ್ದಿದ್ವಿ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಬರ್ದಿದ್ವಿ. ಓಕೆನಾ. ಸೊ ಪದ್ಯದಿಂದ ನೋಡಿ 2 ಮಾರ್ಕ್ಸು ನಾ ಬರೀ ಭ್ರೂಣವಲ್ಲ, 2 ಮಾರ್ಕ್ಸ್ ಅಲ್ಲಿಂದಾನೆ ಕಂಪಲ್ಸರಿ ಓದ್ಕೊಂಡ್ರೆ, ಯಾಕಂದ್ರೆ ಬಿಕಾಸ್ ಫೈನಲ್ ಎಕ್ಸಾಮಿಗೆ ಈಸಿ ಆಗುತ್ತೆ. ಓಕೆನಾ. ಸೊ ಅದರಲ್ಲಿರುವಂತಹ ಕ್ವಶನ್ಸ್ ಓದ್ಕೊಂಡ್ರೆ, ನಾವು ಓದ್ಕೊಂಡೇ ಇಲ್ಲ ಅಂದ್ರೆ ಏನು ಓದ್ಕೊಂಡಿಲ್ಲ ಅಂದ್ರೆ ಇಷ್ಟು ಕ್ವಶನ್ಸ್ ನಾವು ಓದ್ಕೊಂಡ್ರೆ ಸಾಕು. ಹೊಟ್ಟೆಯಲ್ಲಿರುವ ಮಗು ತನ್ನ ಉಸಿರಿಗೆ ಯಾವುದು ಪಾಶವಾಗಿದೆ ಎಂದು ಭಾವಿಸಿದೆ. ಅದಾದ ಮೇಲೆ ಹೊಟ್ಟೆಯೊಳಗಿನ ಮಗು ಯಾವ ವರವನ್ನು ಬೇಡುತ್ತಿದೆ. ಅದಾದ ಮೇಲೆ ಕಾಗದದ ದೋಣಿಗಳಾಗಿ ತೇಲುತ್ತಿರುವುದು ಯಾವುವು. ಕತ್ತರಿ ಮತ್ತು ಸಾಮಾಜಿಕ ಕೆಲಸಗಳು, ಸೂಜಿಗಳ ಕೆಲಸಗಳು ಯಾವ್ಯಾವು. ಅದಾದ ಮೇಲೆ ಭ್ರೂಣ ವ್ಯವಸ್ಥೆಯಲ್ಲಿ ಮಗು ಏಕೆ ಗಾಬರಿಗೊಂಡಿದೆ. ಅದಾದ ಮೇಲೆ ತನ್ನನ್ನು ಏಕೆ ಕಿತ್ತುಕೊಳ್ಳಬಾರದೆಂದು ಹೊಟ್ಟೆಯೊಳಗೆ ಮಗು ಹೇಳುತ್ತಿದೆ. ಅದಾದ ಮೇಲೆ ತದನಂತರ 3 ಮಾರ್ಕ್ಸ್ ಇಂದ ನೋಡ್ಬೇಕಾದ್ರೆ ಇಲ್ಲಿ ಮಗು ಮತ್ತು ಹಣ್ಣುಗಳನ್ನು ನೋಡ್ಕೊಳ್ಳಿ. ಸೊ 2 ಮಾರ್ಕ್ಸು ನೀವು ನಾ ಬರೀ ಭ್ರೂಣವಲ್ಲ, ಸೊ ಅಲ್ಲಿ ನೋಡ್ಕೊಳ್ರಿ, ಯಾಕಂದ್ರೆ ಇದು ಫೈನಲ್ ಎಕ್ಸಾಮಿಗೆ ಬರುತ್ತೆ. ತದನಂತರ 3 ಮಾರ್ಕ್ಸ್ ನೋಡ್ಕೊಳ್ಬೇಕಾದ್ರೆ ಮಗು ಮತ್ತು ಹಣ್ಣುಗಳು ಓದ್ಕೊಳ್ಳಿ, ಯಾಕಂದ್ರೆ ಫೈನಲ್ ಎಕ್ಸಾಮಿಗೆ ಈಸಿ ಆಗುತ್ತೆ. ಮತ್ತೆ ಮತ್ತೊಂದ್ಸಲ ಓದ್ಬೇಕಾಗುತ್ತೆ, ಅದಕ್ಕೆ ಮಗು ಮತ್ತು ಹಣ್ಣುಗಳು ಇದ್ರಲ್ಲಿ ಓದ್ಕೊಳ್ಳಿ. ಮತ್ತೆ 2 ಮಾರ್ಕ್ಸು ಯಾವ್ದಂದ್ರೆ ನಾ ಬರೀ ಭ್ರೂಣವಲ್ಲ, ಅದ್ರಲ್ಲಿ ಓದ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ 3 ಮಾರ್ಕ್ಸ್ ನೋಡ್ಬೇಕಾದ್ರೆ ಹಣ್ಣಿನ ಅಂಗಡಿಯಾಗು ನೀನು ಅಂತ ಇದೆ, ಎಲ್ಲರಿಗೂ ದಕ್ಕುವ ಎಲಚಿಯಾಗು. ತದನಂತರ ಕಾಯಿಯಲ್ಲಿ ನೀ ಕೆಡುವುದಿರಲಿ. ಅದಾದ ಮೇಲೆ ಕರಳು ಬಳ್ಳಿಗೆ ತೊಡದಿರು ಕ್ಯಾನ್ಸರ್ ಹುಳುವೆ ಅಂತ ಇದೆ. ತದನಂತರ ನಿರಾಕರಣೆ ಮಾನಕ್ಕೆ ಹೋಲಿಗೆ ಹಾಕಿ ರೂಪ ನೀಡಿದ್ದಾಳೆ. ತದನಂತರ 4 ಮಾರ್ಕ್ಸ್ ನೋಡ್ಬೇಕಾದ್ರೆ ನೀವು ಒಂದು ಫಿಕ್ಸ್ಡ್ ಕ್ವಶನ್ ಇದಾಗಿರುತ್ತೆ. ಸೊ 100% ಇದು ಕೊಡ್ತಾರೆ. ಮಗು ಮತ್ತು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳು, ಇದರಲ್ಲಿ 3 ಕ್ವಶನ್ ಏನೋ ಇದೆ. ಸೊ ಅದನ್ನ ಓದ್ಕೊಳ್ಬೇಕಲ್ಲ. ಸೊ ಗದ್ಯದಿಂದ ನೋಡ್ಬೇಕಾದ್ರೆ ನೋಡಿ, ಗದ್ಯದಿಂದ ನಾವು 2 ಲೆಸನ್ ಕೊಟ್ಟಿದ್ದಾರೆ, ಆರಾಮಾಗಿ ಈಸಿಯಾಗಿ ನಾವು ಬರಿಬೋದು. ಹೇಗಂದ್ರೆ 1 ಲೆಸನ್ ನಾವು ಪರ್ಫೆಕ್ಟ್ ಆಗ್ಬಿಟ್ರೆ ಅಲ್ಲೇ ಎಲ್ಲ ಮಾರ್ಕ್ಸ್ ಕವರ್ ಆಗ್ಬಿಡುತ್ತೆ. 2 ಮಾರ್ಕ್ಸ್ ಕವರ್ ಆಗುತ್ತೆ, 3 ಮಾರ್ಕ್ಸ್ ಕವರ್ ಆಗುತ್ತೆ, 4 ಮಾರ್ಕ್ಸ್. ಬಟ್ ಇಲ್ಲಿ ನಾವು 1 ಲೆಸನ್ ಮಹಾತ್ಮ ಗುರು ಓದ್ಕೊಂಡ್ರೆ ಆರಾಮಾಗಿ ಗದ್ಯದಿಂದ ಯಾವುದೇ ತೊಂದರೆ ಇರಲಾರ್ದೆ ನೀವು ಮಾರ್ಕ್ಸ್ ಗಳಿಸ್ಬೋದು. ಇಲ್ಲೆಲ್ಲ ಕ್ವಶನ್ಸ್ ಇದೆ, ಸೊ ನೋಡ್ಕೊಳ್ಳಿ, ಲೆಂತಿ ಆಗ್ಬಿಡುತ್ತೆ ವಿಡಿಯೋ. ಅದೇ ನಾನು ಏನಿದೆ ಅದನ್ನು ಓದ್ತಾ ಇರ್ತೀನಿ. ಸೊ ಜಸ್ಟ್ ನೀವೇನಂದ್ರೆ ಇದನ್ನೆಲ್ಲ ಒಂದು ನೋಟ್ಸಲ್ಲಿ ಬರ್ಕೊಳ್ಳಿ. ಓಕೆನಾ. ಸೊ 4 ಮಾರ್ಕ್ಸ್ ಇರುತ್ತಲ್ಲ, 4 ಮಾರ್ಕ್ಸ್ ಇದು ಫಿಕ್ಸು. ಇಂಪಾರ್ಟೆಂಟ್ ಅಂತ ಇತ್ತಂದ್ರೆ ನಾನು ಹೇಳ್ತೀನಿ. ಓಕೆನಾ. ಇಲ್ಲಿ ನೋಡಿ 4 ಮಾರ್ಕ್ಸ್ ಗದ್ಯದಲ್ಲಿ ಪರ್ಫೆಕ್ಟ್ 1 ಲೆಸನ್ 2-3 ಮಾರ್ಕ್ಸ್ 4 ಮಾರ್ಕ್ಸ್. ನಾನು ಹೇಳಿದ್ದೀನಿ ಇಲ್ಲಿ ಗದ್ಯದಲ್ಲಿ ಪರ್ಫೆಕ್ಟ್ ಆಗಿ 1 ಪರ್ಫೆಕ್ಟ್ ಆಗಿ ಅಂತ ಹೇಳಿದ್ದೀನಿ. ಸೊ ಲೆಸನ್ ಅಲ್ಲಿ 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸ್ ಏನಿದೆಯಲ್ಲ ಅದು ಪರ್ಫೆಕ್ಟ್ ಆಗಿಬಿಟ್ರೆ ಸಾಕು. ಅಷ್ಟು ಗದ್ಯದಿಂದ ನೀವು ಈಸಿಯಾಗಿ ತಗೋತಿರೋ ಮಾರ್ಕ್ಸು. ಪದ್ಯದಲ್ಲಿ ಸ್ವಲ್ಪ ನಾನು ಹೇಳಿರುವಂತಹ ಕ್ವಶನ್ಸ್ನ ಓದ್ಕೊಂಡ್ರೆ ಸಾಕು. ಇಷ್ಟು ಈ ವಿಡಿಯೋದ ಮಾಹಿತಿವಾಗಿದೆ. ಸೊ ಬೇರೆಯವ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ಇನ್ನು ಟೈಮಿಂಗ್ಸ್ ಇದೆ ತುಂಬ. ಸೊ ಈ ವಿಡಿಯೋ 100K ರೀಚ್ ಆಗುತ್ತಾ ಅಂದ್ಕೊಂಡಿದ್ದೀನಿ, ನೀವು ಮಾಡಿಸ್ತೀರಾ. ಓಕೆನಾ. ಸೊ ಇಷ್ಟು ಈ ವಿಡಿಯೋದ ಮಾಹಿತಿ. ಈ ಥರ ವಿಡಿಯೋಗಳಿಗಾಗಿ ನೀವು ಹಿಂದೆ ಸಬ್ಸ್ಕ್ರೈಬ್ ಆಗಿ. ಸೊ ಬಾಯ್.